ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇರುವುದು ಡಿಎಂಕೆ ನ್ಯೂಸ್. ನಾನು ಅದ್ವಿಕಾ. ಮಾಜಿ ಸಚಿವೆ ಹಾಗೂ ವಿಧಾನ ಪರಿಷತ್ ಸದಸ್ಯೆ ಡಾಕ್ಟರ್ ಉಮಾಶ್ರೀ ಅವರಿಗೆ ಸಚಿವೆ ಸ್ಥಾನ ನೀಡುವಂತೆ ತೇರದಾಳ ಕಾಂಗ್ರೆಸ್ ಮುಖಂಡರು ಒತ್ತಾಯಿಸಿದ್ದಾರೆ. ತೇರದಾಳ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಪಕ್ಷದ ನಿಷ್ಠೆ, ಅನುಭವ ಮತ್ತು ಮಹಿಳಾ ಕೂಟವನ್ನು ಪರಿಗಣಿಸಿ ಸಚಿವ ಸ್ಥಾನ ನೀಡುವಂತೆ ಆಗ್ರಹಿಸಲಾಗಿದೆ. ಡಾಕ್ಟರ್ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ನೀಡಲು ತೇರದಾಳ ಕಾಂಗ್ರೆಸ್ ಮುಖಂಡರ ಆಗ್ರಹ. ತೇರದಾಳ ನಗರದ ಪ್ರವಾಸಿ ಮಂದಿರದಲ್ಲಿ ಇಂದು ನಮ್ಮ ನೆಚ್ಚಿನ ನಾಯಕಿ, ಮಾನ್ಯ ವಿಧಾನ ಪರಿಷತ್ ಶಾಸಕರು, ಮಾಜಿ ಸಚಿವೆ, ತೇರದಾಳ ಮತಕ್ಷೇತ್ರದ ಮಾಜಿ ಶಾಸಕರಾದ ಡಾಕ್ಟರ್ ಉಮಾಶ್ರೀ ಅಮ್ಮನವರಿಗೆ ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಡಿಕೆ ಶಿವಕುಮಾರ್ ರವರ ಸಂಪುಟದಲ್ಲಿ ಸಚಿವ ಸ್ಥಾನ ಕಲ್ಪಿಸಿಕೊಡಲು ಹಕ್ಕೊತ್ತಾಯ ಮಂಡಿಸಲು ಪತ್ರಿಕಾಗೋಷ್ಠಿ ಕರೆಯಲಾಯಿತು. ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಪಕ್ಷದ ಮುಖಂಡರು, ಮಾಜಿ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು, ಮುಂಚೂಣಿ ಘಟಕಗಳ ಪದಾಧಿಕಾರಿಗಳು, ಗ್ಯಾರಂಟಿ ಸಮಿತಿಯ ಅಧ್ಯಕ್ಷರು, ಚುನಾಯಿತ ಪ್ರತಿನಿಧಿಗಳು, ಅಲ್ಪಸಂಖ್ಯಾತ ಘಟಕ, ಯೂತ್ ಕಾಂಗ್ರೆಸ್, ಎಸ್ಸಿ ಎಸ್ಟಿ ಸೆಲ್, ಸಾಮಾಜಿಕ ಜಾಲತಾಣದ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಉಪಸ್ಥಿತರಿದ್ದರು. ರಾಜ್ಯ ಮಟ್ಟದಲ್ಲಿ ಕಾಂಗ್ರೆಸ್ ಪಕ್ಷದ ಬಲವರ್ಧನೆ, ಮುಂಬರುವ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು 2028ರಲ್ಲಿ ಕಾಂಗ್ರೆಸ್ ಪಕ್ಷವನ್ನು ಮತ್ತೆ ಅಧಿಕಾರಕ್ಕೆ ತರುವ ಉದ್ದೇಶದಿಂದ ಬಾಗಲಕೋಟೆ ಜಿಲ್ಲೆ ಹಾಗೂ ತೇರದಾಳ ಮತಕ್ಷೇತ್ರದ ಗಟ್ಟಿ ಹಾಗೂ ಪಕ್ಷ ನಿಷ್ಠೆ ನಾಯಕತ್ವಕ್ಕಾಗಿ ಡಾಕ್ಟರ್ ಉಮಾಶ್ರೀ ಅಮ್ಮನವರಿಗೆ ನೇಕಾರ ಹಾಗೂ ಮಹಿಳಾ ಕೋಟಾದಡಿಯಲ್ಲಿ ಸಚಿವ ಸ್ಥಾನ ಕಲ್ಪಿಸಿಕೊಡಬೇಕಾಗಿ ಸಮಸ್ತ ಕಾಂಗ್ರೆಸ್ ಮುಖಂಡರ ಹಾಗೂ ಕಾರ್ಯಕರ್ತರ ಒಮ್ಮತದ ಅಭಿಪ್ರಾಯ ಹಾಗೂ ಒತ್ತಾಯ. ನಮ್ಮ ಕಾಂಗ್ರೆಸ್ ಪಕ್ಷ ಇದನ್ನು ಖಂಡಿತವಾಗಿ ಪರಿಗಣಿಸುತ್ತದೆ ಎಂದು ಅಚಲ ವಿಶ್ವಾಸ ನಮ್ಮಲ್ಲಿ ಇದೆ. 2013ರಿಂದ 2018ರ ಶ್ರೀಯುತ ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರದಲ್ಲಿ ಅತ್ಯಂತ ದಕ್ಷತೆ, ಪ್ರಾಮಾಣಿಕತೆ ಮತ್ತು ಕಾರ್ಯಕ್ಷಮತೆಯಿಂದ ಸಚಿವ ಸ್ಥಾನ ನಿಭಾಯಿಸಿದ್ದ ಹಾಗೂ ತಮ್ಮ ಇಲಾಖೆಗೆ ಮಾನ್ಯ ರಾಷ್ಟ್ರಪತಿಗಳ ಪ್ರಶಸ್ತಿ ತಂದುಕೊಟ್ಟಂತಹ ಹಿರಿಮೆ ಉಮಾಶ್ರೀ ಅವರಿಗೆ ಸಲ್ಲುತ್ತದೆ. ಹಿಂದುಳಿದ ವರ್ಗದವರ, ಅಲ್ಪಸಂಖ್ಯಾತರ, ಶೋಷಿತ ವರ್ಗದ ಹಾಗೂ ನೇಕಾರರ ಮತ್ತು ರಾಜ್ಯದ ಮಹಿಳೆಯರ ಧ್ವನಿಯಾಗಿ ಕಾಂಗ್ರೆಸ್ ಪಕ್ಷದ ಸಿದ್ಧಾಂತಕ್ಕನುಗುಣವಾಗಿ ಕಾರ್ಯನಿರ್ವಹಿಸುತ್ತಾ ಬಂದಿರುವುದು ಗಮನಿಸುವಂತಹ ಅಂಶ. ಈ ಎಲ್ಲಾ ಮಾನದಂಡಗಳನ್ನು ಗಣನೆಗೆ ತೆಗೆದುಕೊಂಡು ಡಾಕ್ಟರ್ ಉಮಾಶ್ರೀ ಅಮ್ಮನವರಿಗೆ ಸಚಿವ ಸ್ಥಾನ ನೀಡಬೇಕಾಗಿ ಕಾಂಗ್ರೆಸ್ ಪಕ್ಷದ ವರಿಷ್ಠರಲ್ಲಿ ನಮ್ಮ ಅತ್ಯಂತ ಕಳಕಳಿಯ ಮನವಿ. ಮುಖಂಡರಾದ ಅಶೋಕ್ ಉಳ್ಳಾಗಡ್ಡಿ, ರಾಜು ನಂದೇಪನವರ್, ನೀಲಕಂಠ ಮುತ್ತೂರ, ರಾಜೇಂದ್ರ ಭದ್ರನವರ್, ಇನ್ನು ಅನೇಕ ಮುಖಂಡರು, ಕಾರ್ಯಕರ್ತರು ಉಪಸ್ಥಿತರಿದ್ದರು. ಸಮಸ್ತ ಕಾಂಗ್ರೆಸ್ ಪಕ್ಷದ ಹಿರಿಯರು ಹಾಗೂ ನಿಷ್ಠಾವಂತ ಕಾರ್ಯಕರ್ತರು ಸೇರಿ ನಾವೊಂದು ಉಮಾಶ್ರೀ ಅವರಿಗೆ ಮಿನಿಸ್ಟರ್ ಮಾಡತ್ತೇಳಿ ಒಂದು ಎಲ್ಲರೂ ಒಕ್ಕೂಲಿನಿಂದ ಸರ್ಕಾರಕ್ಕೆ ಒತ್ತಾಯ ಮಾಡಬೇಕಂತೇಳಿ ದಸ್ಮತ್ ಕರೆದಿದ್ರು. ಅದ್ರ ಸಲುವಾಗಿ ಉಮಾಶ್ರೀ ಅವರು 2013ರಿಂದ 18ರವರೆಗೆ ಅತಿ ದಕ್ಷತೆಯಿಂದ ಇಡೀ ಕರ್ನಾಟಕ ಗೌರ್ಮೆಂಟ್ ಒಳಗೆ ಅತಿ ದಕ್ಷತೆಯಿಂದ ಒಂದು ಇಲಾಖೆಯನ್ನು ನಿಭಾಯಿಸ್ಯಾರ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣಕ್ಕೆ. ಈಗ ಅವ್ರು ತದನಂತರ ಯಾರ ಆ ಇಲಾಖೆ ನಿರ್ವಹಿಸಿದ್ರು ಏನೋ ಒಂದು ಅಪವಾದಗಳು ಬಂದವ. ಆದ್ರೆ ಉಮಾಶ್ರೀ ಅವ್ರನ್ನ ಯಾವುದೋ ಒಂದು 5 ವರ್ಷ ಪೀರಿಯಡ್ದಾಗ ಒಂದು ಸಣ್ಣ ಒಂದು ಕಪ್ ಚುಕ್ಕಿಯನ್ನು ಬಂದಿಲ್ಲ. ಅದ್ರ ಸಲುವಾಗಿ ಕರ್ನಾಟಕ ಸರ್ಕಾರದ ಘನತೆಯನ್ನು ಎತ್ತಿಡಿದಾರೆ ಮೇಡಮ್. ಅದ್ರ ಸಲುವಾಗಿ ಮೇಡಮ್ರಿಗೆ ಮತ್ತೊಮ್ಮೆ ಆ ಇಲಾಖೆಯನ್ನ ಕೂಡ ನಾವು ಎದ್ದಾಳ ಭಾಗದ ವಿನಂತಿ ಮಾಡ್ಕೊತೀವಿ. ಹರಿಪ್ರಸಾದ್ ಸರ್ ಇವತ್ತು ಕೇಳ್ಕೋದೇನಂದ್ರಿ, ಉಮಾಶ್ರೀ ಅಮ್ಮನವರಿಗೆ ನಾವು ಮಂತ್ರಿ ಸ್ಥಾನವನ್ನು ಕೊಡಬೇಕಂತ ಕೇಳಿದ್ವಿ. ಇಡೀ ಕ್ಷೇತ್ರ ವತಿಯಿಂದಾನು ಒಳ್ಳೇದವ್ರು. ಈಗಾಗಲೇ ನಮಗೆ ಹಿಂದೆ ನಾವು ಬ್ಲಾಕ್ ಅಧ್ಯಕ್ಷ ಇದ್ದು ಆ ಟೈಮ್ದಾಗ ಅದನ್ನು ಅವರು ಒಳ್ಳೆ ಕೆಲಸ ಮಾಡಿದ್ದೆ. ಒಳ್ಳೆ ಅಗದಿ ಒಂದು 10 ವರ್ಷ ಅವರು ಇಲ್ಲಿ ಕಾಲ್ಕೊಂಡಿದ್ದು. 2008 ಹಿಡ್ಕೊಂಡು ಅವರು ಆರಿಸ್ಕೊಂಡು ತೇರದಾಳ ನಗರದ ಪ್ರವಾಸಿ ಮಂದಿರದಲ್ಲಿ ನಾವೆಲ್ಲರೂ ತೇರದಾಳ ವಿಧಾನಸಭಾ ಮತಕ್ಷೇತ್ರದ ಸಮಸ್ತ ಎಲ್ಲ ಕಾಂಗ್ರೆಸ್ ಪಕ್ಷದ ಮುಖಂಡರು, ಕಾರ್ಯಕರ್ತರು ಇಲ್ಲಿ ಕೂಡಿರ್ತಕ್ಕಂಥ ಉದ್ದೇಶ ಏನಪ್ಪ ಅಂದ್ರ, ಎಲ್ಲರಿಗೂ ತಿಳಿದಿರುವಂತೆ ನೂತನವಾಗಿ ಶ್ರೀಯುತ ಡಿಕೆ ಶಿವಕುಮಾರ್ ಅವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಈಗಾಗಲೇ ಅಧಿಕಾರವನ್ನು ಹಿಡಿದಿದ್ದು ನೂತನ ಮುಖ್ಯಮಂತ್ರಿಗಳಿಗೆ ಶ್ರೀಯುತ ಡಿಕೆ ಶಿವಕುಮಾರ್ ಅವರು ಆಯ್ಕೆಯಾಗಿದ್ದಾರೆ. ಈ ಸಂಪುಟ ಪುನರ್ರಚನೆಯ ಕಾರ್ಯವನ್ನು ಏನ್ ಕೈಗೆತ್ತಿಕೊಂಡಿದ್ದಾರೆ, 2ನೇ ಹಂತದ ಸಂಪುಟ ದರ್ಜೆ ಸಚಿವರ ಪಟ್ಟಿ ಇನ್ನೇನು ಅತಿ ಶೀಘ್ರದಲ್ಲೇ ಬಿಡುಗಡೆ ಆಗಲಿದ್ದು ಅತ್ಯಂತ ತೀಕ್ಷ್ಣವಾಗಿ ಪರಿಗಣಿಸುತ್ತದೆ ಹಾಗೂ 2ನೇ ಹಂತದಲ್ಲಿ 100% ಶ್ರೀಮತಿ ಉಮಾಶ್ರೀ ಅವರಿಗೆ ಸಚಿವ ಸ್ಥಾನ ಒದಗಿಸುತ್ತಾರೆ ಅಂತಕ್ಕಂಥ ಆಶಾಭಾವನೆಯಲ್ಲಿ ನಾವೆಲ್ಲರೂ ಕೂಡ ಕಾತುರದಿಂದ ಕಾಯ್ತಾ ಇದ್ದೀವಿ. ಇದಾಗಿತ್ತು ಇವತ್ತಿನ ಡಿಎಂಕೆ ನ್ಯೂಸ್. ನಮಸ್ತೆ.